80ರ ದಶಕ 90ರ ದಶಕ 2000ರ ದಶಕ ಟ್ರ್ಯಾಕ್ ಹಾಡಿರುವಂಥ ಹೆಮ್ಮೆಯ ಗಾಯಕಿ ಕನ್ನಡತಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ. ಏನಿಲ್ಲ ಅಂತ ಒಂದು ಲೆಕ್ಕಾಚಾರ ಹಾಕಿದ್ರು 5,000ಕ್ಕೂ ಹೆಚ್ಚು ಗೀತೆಗಳಿಗೆ ಧ್ವನಿಯಾಗಿರುವಂಥ ಗಾಯಕಿ. ನನ್ನ ಪಕ್ಕ ನಿಂತಿರೋರಿಗೊಬ್ರಿಗೊಂದು ಆಪರ್ಚುನಿಟಿ ಸಿಗ್ತಾ ಅವ್ರಿಗೋಸ್ಕರ ಖುಷಿ ಪಡ್ತೇನೆ. ಈ ವ್ಯಕ್ತಿತ್ವನ ರೂಢಿಸ್ಕೊಳ್ಳೋದು ಬಿಕಾಸ್ ತುಂಬ ಜನಕ್ಕೆ ಇದು ಕಷ್ಟ ಅಲ್ಲ, ತುಂಬ ಕಷ್ಟ ಇದೆ. ಈ ಸಂಗೀತದ ನಂಟು ಹೆಂಗೆ ನಿಮಗೆ? ಚತುಶಾಸ್ತ್ರ ಪಂಡಿತರು. ನಿಮಗನ್ಸಿ ಸ್ಪಾರ್ಕ್ ಯಾವಾಗ? ಬಂಗಾರ ನೀರ ಕಡಲ ಚಿಗಿದ ನೀಲ ನೀಲ ತೀರ. ಬಟ್ ನಿಮ್ಮ ಟೋನ್ ನೋಡಿ ಆ ಪುಟಾಣಿ ಹುಡುಗಿ ಆಡೋ ಥರ ಆಡ್ತೀರಿ ನೀವು. ಅದು ಬೇರೆ ಬರುತ್ತೆ, ಇದಲ್ಲ. ನೀವು ಹಂಗೆ ಮಾತಾಡ್ತಾ ಇದ್ದೀರಾ? ನೋ ನಿಮ್ಮ ವಾಯ್ಸ್ ಹಾಗೇ ಇದೆ. ಹೀರೋಯಿನ್ ಆಗ್ಬೋದಾಗಿತ್ತಲ್ಲ. ಒಡ ಹುಟ್ಟಿದವರಿಗೆ ದ ಸೆಕೆಂಡ್ ಹೀರೋಯಿನ್. ಸಿನಿಮಾ ಇಂಡಸ್ಟ್ರಿಗೂ ಲಿಂಕ್ ಎಲ್ಲಿಂದ? He called me for track singing for the first time. ತಾಯಿಗೊಬ್ಬ ಕಾರಣ. ಏನೇ 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 ಕಲ್ಪನಾ ನೀ ಕೇಳೆ ನನ್ನ ಪ್ರಾರ್ಥನಾ, ಈ ಸಾಂಗು. ಟ್ರ್ಯಾಕ್ ಸಿಂಗರ್ ಅಂದ ತಕ್ಷಣ ಕುಸುಮ ಅಂತಿದ್ರು. ಆವಾಗ ಒಂದು ಸೀಸನ್ನಲ್ಲಂತೂ ಆಲ್ಮೋಸ್ಟ್ ಒಂದು ತಿಂಗಳಿಗೆ 20-25 ಹಾಡಾದರೂ ನಾನು ಉಪೇಂದ್ರ ಕುಮಾರ್ ಅವ್ರಿಗೆ ಟ್ರ್ಯಾಕ್ ಹಾಡಿರುವೆ. ಎಲ್ಲಿಂದ ಶುರುವಾಯಿತು? ಅಂದರೆ ಎಸ್ ಜಾನಕಮ್ಮ ಅವರು ಹಾಡ್ತಾರೆ ಅಂದರೆ ಕುಸುಮ ಅವರು ಟ್ರ್ಯಾಕ್ ಹಾಡಬೇಕು ಅನ್ನೋದು. ಕಣ್ಣೀರಲೇ ಹುಟ್ಟಿದ ತಾವರೆ ಹೆಣ್ಣು ಎಂಬ ಹೂವು. ಎಸ್ ಜಾನಕಮ್ಮನವರು ವಾಯ್ಸ್ ನೆನಪು ಅನ್ಕೊಂಡಾಗ ಯುಗಳ ಗೀತೆಗಳು ಇರ್ತಿತ್ತು, ಅಥವಾ ಪುಟಾಣಿ ಮಗು ಧ್ವನಿಯ ಹಾಡುಗಳು ಇರ್ತಿತ್ತು. ಕಲ್ಕತ್ತಾದಲ್ಲಿ ಪಾನ್ ಮಸಾಲ, ಬೆಂಗಳೂರಿನಲ್ಲಿ ಬೆಣ್ಣೆ ಮಸಾಲ, ಇದನ್ನ ಹಾಡಿದ. ಎಷ್ಟು ಭಾಷೆಯಲ್ಲಿ ಹಾಡು ಹೇಳಿದ್ದೀರಿ ನೀವು? ಕನ್ನಡ, ತಮಿಳು, ತೆಲುಗು, ತುಳು, ಕೊಂಕಣಿ, ಒಡಿಯಾ, ಮರಾಠಿ. ಯಾರೋ ಮನಸ್ಸು ಮಾಡಿದ್ರಿ ಒಬ್ಬ ನಿರ್ದಿಷ್ಟ ಸ್ವರ ಸಂಯೋಜಕರು, ನಿಮ್ಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತಾ? ಬಹಳ ಮಾಡ್ಬೋದಿತ್ತು. ಬರೇ ಅವಕಾಶಗಳ ಸುರಿಮಳೆನೇ ಇರೋದು, ಮಾಡಲಿಲ್ಲ. ಹಳ್ಳಿಯಲ್ಲಿ ದಾವಣಿಯಲ್ಲಿ ಲಾಲಿ ಸುವಲಾಲಿ, ಆ ಹಮಿಂಗ್ಸ್ ಎಲ್ಲ ನಾನೇ ಹಾಡಿರೋದು. ಆ ಸಾಂಗಲ್ಲಿ ಎಲ್ಲೆಲ್ಲಿ ಏನೇನು ಹಮಿಂಗ್ಸ್ ಬರುತ್ತೋ. ಒಂದು ಸಣ್ಣದಾಗಿ ನಂಗೊಂದು ಯಶಸ್ಸು ಸಿಗಬೇಕು ಅನ್ನೋ ಹಾತುರಿತಿತ್ತಲ್ಲ, ಎಲ್ಲ ಬಿಸಾಕ್ಬಿಟ್ಟು ಹೊಟ್ಟೋಗೋಣ ಅನಿಸೋದು. ಟ್ರ್ಯಾಕ್ ಸಿಂಗಿಂಗು, ಕೋರಸ್ ಸಿಂಗಿಂಗ್ ಬರಲೇಬೇಡಿ. ಒಂದು ಮುತ್ತಿನ ಕತೆಗೆ ಹಾಡಿಸ್ತೀನಿ ಅಂದರು, ಆಮೇಲೆ ಸಡನ್ಲಿ ಸಾರಿ ದೇ ಹ್ಯಾವ್ ಕಮಿಟೆಡ್ ಟು ಸಮ್ ಅದರ್ ಸಿಂಗರ್. ಈಗ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ಬಹುಶಃ ಸಿನಿಮಾ ಗಾಯನಕ್ಕೆ ಲಾಯಕ್ ಇಲ್ಲ ಅನ್ನೋ ಫೀಲಿಂಗ್ ಬರ್ಸಿದ್ರು. ಲೆಟ್ ಮೀ ರಿಪ್ಲೈ ಬ್ಯಾಕ್ ಟು ದ ಇಂಡಸ್ಟ್ರಿ ವಿತ್ ಮೈ ಸ್ಟೂಡೆಂಟ್.